सिद्धिते दिशो यथा प्रदेव वरुणं व्रतम् नीवसिद्ध्य विद्यति मानवधाय हस्रवेदीनादस्य रीरदः आह्रेणानस्य मन्यवे ऋषीकाय देवनो रथीरस्वन्दसन्दीतम् येर्भिर्वारुणसीमहि पदायि मे विमन्यवः पदं दिवस्य इष्टये. ದಿಗಂತದಾಚೆಗೂ ಹರಡಿದ ನೀಲಿ ಸಾಗರ, ಆಕಾಶದಷ್ಟೇ ವಿಶಾಲ, ಭೂಮಿಗಿಂತಲೂ ಹೆಚ್ಚಿನ ವಿಸ್ತಾರ. ಕಡಲು ಕೇವಲ ಕಣ್ಮನಗಳ ಸೆಳೆತವಲ್ಲ, ಪ್ರಕೃತಿಯ ವಿಸ್ಮಯವೂ ಮಾತ್ರವಲ್ಲ. ಭಾರತೀಯರ ಪಾಲಿಗೆ ಈ ವರುಣದೇವ ಬಹುಪೂಜನೀಯ, ಶ್ರದ್ಧಾ ಕೇಂದ್ರಿತ, ಧರ್ಮ ರಕ್ಷಕ, ನ್ಯಾಯದ ಪ್ರತೀಕವೂ ಆಗಿದ್ದಾನೆ. ಋಗ್ವೇದದ ವರುಣ ಸೂಕ್ತದ ಆದಿಯಾಗಿ ರಾಮಾಯಣ, ಮಹಾಭಾರತ, ಭಾಗವತಗಳಲ್ಲಿ ಈ ಸಮುದ್ರ ರಾಜನ ಪಾತ್ರ ಅತ್ಯಂತ ಗಮನಾರ್ಹ. ವೇದಕಾಲದಿಂದಲೂ ಭಾರತೀಯರು ಸಮುದ್ರದ ಮೂಲಕ ವಿಶ್ವದ ಇತರ ಖಂಡಗಳೊಂದಿಗೆ ಹೊಂದಿದ್ದ ವ್ಯಾಪಾರ ಸಂಪರ್ಕ ನಿಜಕ್ಕೂ ಹುಬ್ಬೇರಿಸುವ ಆಕರ್ಷಕ ಸಂಗತಿ. ವಾಸ್ಕೋಡಿಗಾಮ ಸಮುದ್ರಯಾನದ ಮೂಲಕ ಭಾರತವನ್ನು ಕಂಡುಹಿಡಿದ ಎಂಬ ಅಸತ್ಯದ ಪಾಠಗಳನ್ನು, ಪಾಶ್ಚಾತ್ಯರ ಕಥಾನಕಗಳನ್ನು ಕೇಳಿ ಬೆಳೆದ ನಮಗೆ ನಮ್ಮ ನೌಕಾ ವಿಜ್ಞಾನ 4000 ವರ್ಷಗಳಷ್ಟು ಪ್ರಾಚೀನವಾದದ್ದು ಎಂಬುದನ್ನು ತಿಳಿಯಲೇಬೇಕಾದ ಸಂಗತಿ. ಆಗಿನ ಕಾಲದಲ್ಲೇ ಬಹುವಿನ್ಯಾಸಗಳ ವಿವಿಧ ಗಾತ್ರಗಳ ಹಡಗು ನಿರ್ಮಾಣ, ಸಮುದ್ರಯಾನದಲ್ಲಿ ದಿಕ್ಕಿನ ಅನುಸಾರದ ಚಲನೆ, ವ್ಯಾಪಾರಕ್ಕಾಗಿ ಸುಸಜ್ಜಿತ ಬಂದರುಗಳ ನಿರ್ಮಾಣ, ಹೀಗೆ ಕಾಲಕಾಲಕ್ಕೆ ತಕ್ಕಂತೆ ನೌಕಾ ವಿಜ್ಞಾನ, ಅದರಲ್ಲಿನ ತಾಂತ್ರಿಕತೆಗಳು ವಿಸ್ತೃತವಾಗುತ್ತಲೇ ಹೋದವು. ಸ್ಥಳೀಯ ಸಂಚಾರಕ್ಕಾಗಿ ಸಾಮಾನ್ಯ ಹಡಗುಗಳಿಂದ ಹಿಡಿದು 100 ಜನ ಅಂಬಿಗರಿಂದ ಮುನ್ನಡೆಯುವ ವಿಶೇಷ ಹಡಗುಗಳ ನಿರ್ಮಾಣ ಭಾರತದಲ್ಲಿ ಆಗುತ್ತಿತ್ತು. ಅಲೆಗಳ ಭೋರ್ಗರೆತ, ಬಿರುಗಾಳಿ, ಹವಾಮಾನ ವೈಪರೀತ್ಯಗಳ ನಡುವೆಯೂ ಹಡಗನ್ನು ಸ್ಥಿರತೆಯಿಂದ ಮುನ್ನಡೆಸಿ ದಡ ಸೇರಿಸುವ ನೈಪುಣ್ಯತೆ ನಮ್ಮ ಅಂಬಿಗರಿಗಿತ್ತು. ಸಿಂಧೂ ನಾಗರಿಕತೆಯಲ್ಲಿ ಪ್ರಮುಖ ಬಂದರು ನಗರವಾಗಿದ್ದ ಲೋಥಲ್ನ ಅವಶೇಷಗಳು ನಮ್ಮ ಶ್ರೇಷ್ಠ ನೌಕಾ ತಂತ್ರಜ್ಞಾನಕ್ಕೆ ಸಾಕ್ಷಿಯಾಗಿ ಉಳಿದುಕೊಂಡಿವೆ. ಸುಟ್ಟ ಇಟ್ಟಿಗೆಗಳಿಂದ ಬಂದರು ನಿರ್ಮಿಸಿದ್ದ ನಮ್ಮ ಪೂರ್ವಜರು ನೀರಿನ ಅಲೆಗಳ ನಿಯಂತ್ರಣದ ಬಗ್ಗೆಯೂ ಜ್ಞಾನ ಹೊಂದಿದ್ದರು. ಅದರ ಅನುಸಾರವೇ ನಾವೆಗಳು ಬಂದರಿಗೆ ಬಂದು ಹೋಗುವ ಪ್ರಕ್ರಿಯೆ ನಡೆಯುತ್ತಿತ್ತು. ಮೆಸೊಪೊಟಮಿಯಾ, ಈಜಿಪ್ಟ್, ಪರ್ಷಿಯಾ ವ್ಯಾಪಾರಿಗಳು ಇದೇ ಬಂದರಿನ ಮೂಲಕ ವ್ಯಾಪಾರ ನಡೆಸುತ್ತಿದ್ದದ್ದು ಆ ಮೂಲಕ ಲೋಥಲ್ ಅಂತಾರಾಷ್ಟ್ರೀಯ ಬಂದರು ಎಂಬ ಖ್ಯಾತಿ ಪಡೆದಿತ್ತು. ಶತಮಾನಗಳ ಆರಂಭದಿಂದಲೂ ತೆಂಗಿನ ನಾರಿನಿಂದ ಕಟ್ಟಿಗೆ ಹಲಗೆಗಳನ್ನು ಹೊಲೆದು ಹಡಗನ್ನು ನಿರ್ಮಿಸುತ್ತಿದ್ದರು ಎಂಬ ಉಲ್ಲೇಖ ಭೋಜರಾಜ ರಚಿಸಿದ ಯುಕ್ತಿ ಕಲ್ಪತರು ಎಂಬ ವಿಜ್ಞಾನ ಗ್ರಂಥದಲ್ಲಿ ಕಂಡುಬರುತ್ತದೆ. ಕಬ್ಬಿಣ ಮೊಳೆಗಳನ್ನು ಬಳಸಿದರೆ ನೀರಿನಲ್ಲಿನ ಅಯಸ್ಕಾಂತ ಅಂಶವುಳ್ಳ ಶಿಲೆಗಳು ಹಡಗನ್ನು ಸೆಳೆಯುವ ಸಂಭವವಿರುತ್ತಿತ್ತು. ಅದನ್ನು ತಪ್ಪಿಸಲೆಂದೇ ಕುಶಲಕರ್ಮಿಗಳು ಟಂಕಾಯಿ ಎಂಬ ಈ ನಿರ್ಮಾಣ ಪದ್ಧತಿ ಅನುಸರಿಸುತ್ತಿದ್ದರು. 5ನೇ ಶತಮಾನದ ಅಜಂತಾ ಗುಹೆಗಳ ವರ್ಣಚಿತ್ರಗಳು ಸಹ ಈ ತಂತ್ರಜ್ಞಾನದ ಬಳಕೆಗೆ ಪುರಾವೆ ಒದಗಿಸುತ್ತದೆ. ಇತ್ತೀಚೆಗೆ ಭಾರತೀಯ ನೌಕಾಸೇನೆ ಕೌಂಡಿನ್ಯ ಹಡಗನ್ನು ಇದೇ ತಂತ್ರಜ್ಞಾನದಿಂದ ನಿರ್ಮಿಸಿ ಇತಿಹಾಸಕ್ಕೆ ಹೊಸ ಸ್ಪರ್ಶ ನೀಡಿ ಸಮುದ್ರಯಾನಕ್ಕೆ ಚಾಲನೆ ನೀಡಿತು. ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಬಂದರುಗಳನ್ನು ನೋಡಿಕೊಳ್ಳಲು ನವಾಧ್ಯಕ್ಷ ಎಂಬ ಪ್ರತ್ಯೇಕ ಇಲಾಖೆಯನ್ನೇ ರಚಿಸಲಾಗಿತ್ತು. ಬೃಹತ್ ನಾವೆಗಳ ಮೂಲಕ ರೋಮನ್ ಸಾಮ್ರಾಜ್ಯ, ಆಗ್ನೇಯ ಏಷ್ಯಾ ದೇಶಗಳೊಂದಿಗೆ ನಿರಂತರ ವ್ಯಾಪಾರ ಸಂಪರ್ಕವನ್ನು ಹೊಂದಲಾಗಿತ್ತು. ದಕ್ಷಿಣ ಭಾರತದ ಚೋಳ ಸಾಮ್ರಾಜ್ಯದಲ್ಲಿ ಕಲಂ, ಮರ್ಕಲಂ ಎಂಬ ಬಹು ಅಂತಸ್ತಿನ ಬಹುಗಾತ್ರದ ಹಡಗುಗಳು ಇದ್ದವು. ಇದೇ ಹಡಗುಗಳ ಮೂಲಕ ಚೋಳರು ಆಗಿನ ಶ್ರೀವಿಜಯ ಸಾಮ್ರಾಜ್ಯವಾಗಿದ್ದ ಇಂಡೋನೇಷ್ಯಾ ಮತ್ತು ಮಲೇಷ್ಯಾಗಳ ಮೇಲೆ ಆಕ್ರಮಣ ನಡೆಸಿದ್ದರು ಎಂಬುದು ಇತಿಹಾಸದ ರೋಚಕ ಅಧ್ಯಾಯಗಳಲ್ಲೊಂದು. ಕೇರಳದ ಈಗಿನ ಕೋಯಿಕೋಡನ್ನು ಆಳುತ್ತಿದ್ದ ಜಾಮೋರಿ ದೊರೆಗಳು ಮರಕ್ಕರ್ ಎಂಬ ನಾವೆಗಳನ್ನು ಬಳಸುತ್ತಿದ್ದರು. ಅಷ್ಟೇ ಅಲ್ಲದೆ ಪೋರ್ಚುಗೀಸ್ ಅನ್ವೇಷಕರಿಗೆ ನಾವೆ ನಿರ್ಮಾಣದ ಕಾರ್ಯದಲ್ಲಿ ಮಾರ್ಗದರ್ಶನವನ್ನೂ ಮಾಡಿದ್ದರು. ಕರ್ನಾಟಕದ ಕರಾವಳಿ ಪ್ರದೇಶವನ್ನು ಆಳಿದ ಧೀರ ಮಹಿಳೆ ಉಳ್ಳಾಲ ರಾಣಿ ಅಬ್ಬಕ್ಕ ಅಧಿಕಾರಕ್ಕೇರಿದ ನಂತರ ಮಾಡಿದ ಕೆಲಸವೇ ಬಂದರುಗಳ, ಕರಾವಳಿ ಗಡಿಗಳ ರಕ್ಷಣೆ. ಪೋರ್ಚುಗೀಸರು ಉಳ್ಳಾಲದ ಮೇಲೆ ಆಕ್ರಮಿಸಿದಾಗ ರಾಣಿ ಅಬ್ಬಕ್ಕ ನೇತೃತ್ವದ ಉಳ್ಳಾಲದ ನೌಕಾಪಡೆ ಅವರನ್ನು ಸಮುದ್ರದಲ್ಲೇ ಎದುರಿಸಿ ಶತ್ರು ಪಡೆಯ 4 ಹಡಗುಗಳನ್ನು ಸುಟ್ಟು ಅವರನ್ನು ಪರಾಜಯಗೊಳಿಸಿತ್ತು. ಮುಂದೆ ಛತ್ರಪತಿ ಶಿವಾಜಿ ಮಹಾರಾಜರ ಮರಾಠ ಸಾಮ್ರಾಜ್ಯ ಭಾರತೀಯ ನೌಕಾ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲನ್ನು ಸಾಧಿಸಿತು. ಶಿವಾಜಿ ಮಹಾರಾಜರ ದೂರದೃಷ್ಟಿಯ ಫಲವಾಗಿ ಪರಕೀಯರಿಂದ ಕಡಲನ್ನು ರಕ್ಷಿಸಲು ಸಿಂಧೂ ಸಾಗರದ ನಡುವೆಯೇ ಸಿಂಧುದುರ್ಗ, ವಿಜಯದುರ್ಗಗಳು ತಲೆ ಎತ್ತಿ ನಿಂತವು.
ಅಭೇದ್ಯ ಕೋಟೆಗಳು, ಅದನ್ನು ಸುತ್ತುವರೆದ ನಾವೆಗಳು, ಬಲಿಷ್ಠ ನೌಕಾಪಡೆ, ಸುರಕ್ಷಿತ ಬಂದರುಗಳು, ಹೀಗೆ ಮರಾಠರ ಅವಧಿಯಲ್ಲಿ ಭಾರತೀಯ ನೌಕಾ ಕ್ಷೇತ್ರ ಉಚ್ಛ್ರಾಯಗೊಂಡಿತು. ಈ ಎಲ್ಲದರ ಕಾರಣಕ್ಕಾಗಿಯೇ ಶಿವಾಜಿ ಮಹಾರಾಜರು ಭಾರತೀಯ ನೌಕಾ ಸೇನೆಯ ಪಿತಾಮಹ ಎಂದು ಬಿರುದಾಂಕಿತರಾದರು. ಕಾಲಾಂತರ ಪರಕೀಯರ ಆಡಳಿತದಲ್ಲಿ ರಾಯಲ್ ಇಂಡಿಯನ್ ನೇವಿ ಎಂಬ ಹೆಸರಿನಲ್ಲಿ ನಮ್ಮ ನೌಕಾಸೇನೆ ಕಾರ್ಯನಿರ್ವಹಿಸಿತ್ತು. ದಾಸ್ಯದ ಮುಕ್ತಿಯ ನಂತರ ಭಾರತೀಯ ನೌಕಾಸೇನೆ ಎಂದು ಗುರುತಿಸಿಕೊಂಡು ತೈತ್ತರಿಯ ಉಪನಿಷತ್ತಿನ ಶಂ ನೋ ವರುಣಃ ಎಂಬ ಧ್ಯೇಯ ವಾಕ್ಯವನ್ನು ಅಳವಡಿಸಿಕೊಂಡಿತು. ಇದರರ್ಥ ಸಮುದ್ರದ ಅಧಿಪತಿಯಾದ ವರುಣದೇವ ನಮಗೆ ಮಂಗಳವನ್ನುಂಟು ಮಾಡಲಿ. ಈವರೆಗೆ ಹಲವಾರು ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದ ನಮ್ಮ ಯುದ್ಧ ನೌಕೆಗಳು ಯಶಸ್ವಿಯಾಗಿ ಕಾಲಕಾಲಕ್ಕೆ ತಕ್ಕಂತೆ ಆಧುನಿಕ ತಂತ್ರಜ್ಞಾನ ತಾಂತ್ರಿಕತೆಗಳನ್ನು ಅಳವಡಿಸಿಕೊಳ್ಳುತ್ತಿವೆ. ಯುದ್ಧ ವಿಮಾನಗಳನ್ನು ಹೊತ್ತು ಸಾಗುವ INS ವಿಕ್ರಾಂತ್, INS ವಿಕ್ರಮಾದಿತ್ಯ, ಇತ್ತೀಚೆಗೆ ಹೊಸದಾಗಿ ಪರಿಚಯಿಸಲ್ಪಟ್ಟ INS ನೀಲಗಿರಿ, INS ಹಿಮಗಿರಿ, INS ಉದಯಗಿರಿ, ಜಲಾಂತರ್ಗಾಮಿಗಳಲ್ಲಿ INS ಅರಿಹಂತ, INS ಅರಿಘಾಟ್, ಕಲ್ವರಿ ಕ್ಲಾಸ್ನಲ್ಲಿ INS ವಾಕ್ಷೀರ್, INS ವಾಗಿರ್ ಯುದ್ಧ ನೌಕೆಗಳು ನಮ್ಮ ಗಂಗಾ ಸಾಗರ, ಹಿಂದೂ ಮಹಾಸಾಗರ, ಸಿಂಧು ಸಾಗರಗಳನ್ನು ಅತಿ ಜಾಗರೂಕತೆಯಿಂದ ರಕ್ಷಿಸುತ್ತಿವೆ. ಮುಂಬರುವ ದಿನಗಳಲ್ಲಿ ಇನ್ನಷ್ಟು ನಾವೀನ್ಯತೆಯ ಆವಿಷ್ಕಾರವೂ ನಡೆಯಲಿವೆ. ತಾಯಿ ಭಾರತಿಯನ್ನು ಸುತ್ತುವರೆದಿರುವ ಜಲಸಮೂಹ ಕೇವಲ ಪ್ರಕೃತಿಯ ಸೊಬಗಲ್ಲ, ನಮ್ಮ ನೈಸರ್ಗಿಕ ಗಡಿಯೂ ಹೌದು. ಈ ಗಡಿಗಳ ರಕ್ಷಣೆಯಲ್ಲಿ ನಮ್ಮ ನೌಕಾಪಡೆಯ ಪಾತ್ರ ಅತಿ ಗರಿಷ್ಠ. ತಿಂಗಳುಗಟ್ಟಲೆ ನೀರಿನ ನಡುವೆಯೇ ಕಾಲ ಕಳೆಯುತ್ತಾ ಜಲಗಡಿಗಳ ಕಣ್ಗಾವಲಾಗಿ ಸದಾ ಯುದ್ಧ ಸನ್ನದ್ಧರಾಗಿ ಅಪ್ರತಿಮ ಧೈರ್ಯ, ಸಾಹಸ, ಶೌರ್ಯ, ತ್ಯಾಗದ ಪ್ರತೀಕವೆನಿಸಿರುವ ನೌಕಾ ಯೋಧರಿಗೆ ನಮ್ಮದೊಂದು ಸಲಾಂ. ವರುಣದೇವ ಅವರಿಗೂ ಮಂಗಳವನ್ನುಂಟು ಮಾಡಲಿ. ಶಂ ನೋ ವರುಣಃ.